ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು 1000 ಸಬ್ಸ್ಕ್ರೈಬರ್ ನಮ್ಮ ಚಾನಲ್ಗೆ ಹೇಗೆ ಸಿಕ್ತು ಅಂತ ಹೇಳ್ತೀನಿ. ಏನೆಲ್ಲ ಮಿಸ್ಟೇಕ್ ನಾನು ಮಾಡಿದೆ, ಹಾಗೆ ಏನು ನನಗೆ ವರ್ಕ್ ಆಯ್ತು ಅಂತ ಹೇಳ್ತೀನಿ. ನಾನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ವಿಡಿಯೋ ಹಾಕಿದ ತಕ್ಷಣ ಸಬ್ಸ್ಕ್ರೈಬರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಅದು ನಿಜ ಅಲ್ಲ. ತುಂಬಾ ಕಷ್ಟ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಹಾಕಿರುವಂತಹ ವಿಡಿಯೋಗಳಿಗೆ ವ್ಯೂಸ್ ಸಿಗ್ತಾ ಇರಲಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಆಗ್ತಾ ಇರಲಿಲ್ಲ, ಒಂದು ಲೈಕ್ ಬರ್ತಾ ಇರಲಿಲ್ಲ. ಕೆಲವು ಸತಿ ನಾನು ಯೂಟ್ಯೂಬ್ ಸ್ಟುಡಿಯೋನ ಮತ್ತೆ ಮತ್ತೆ ನೋಡ್ತಾ ಇದ್ದೆ. ಅದನ್ನ ನೋಡಿ ಏನು ಸಬ್ಸ್ಕ್ರೈಬರು ಫಾಲೋವರ್ಸ್ ಜಾಸ್ತಿ ಆಗದೆ ಇರೋದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಕೆಲವು ಸತಿ ಅನಿಸ್ತಾ ಇತ್ತು ಯೂಟ್ಯೂಬ್ ನನಗೆ ಅಲ್ಲ ಅಂತ. ಆದರೂ ಸ್ವಲ್ಪ ದಿನ ಆದ್ಮೇಲೆ ಏನ್ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ಅನಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಂದು ಮಿಸ್ಟೇಕ್ ಇದ್ದಿದ್ದು ಇನ್ಕನ್ಸಿಸ್ಟೆನ್ಸಿ. ಇವಾಗ ಒಂದು ವಿಡಿಯೋ ಹಾಕಿ ಮತ್ತೆ ಯಾವಲ್ಲ ಒಂದು ತಿಂಗಳಾದ್ಮೇಲೆ ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದೆ. ಹಾಗೆ ಸೆಕೆಂಡ್ ಮಿಸ್ಟೇಕ್ ನೋಡೋದಾದ್ರೆ, ನಾನು ಪರ್ಫೆಕ್ಷನ್ನ ನೋಡ್ತಾ ಇದ್ದೆ, ಪ್ರೋಗ್ರೆಸ್ನ ನೋಡ್ತಾ ಇರಲಿಲ್ಲ. ಪರ್ಫೆಕ್ಷನ್ಗೋಸ್ಕರ ನಾನು ಕ್ಯಾಮ್ರಾ ಯಾವ್ದು ತಗೊಳ್ಳೋದು, ವಿಡಿಯೋ ಹೇಗೆ ಮಾಡೋದು, ಆ ಥರ ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲೇ ಟೈಮ್ ವೇಸ್ಟ್ ಆಗ್ತಾ ಇತ್ತು. ವಿಡಿಯೋ ಮಾಡಬೇಕಾದ್ರೆ ನನಗೆ ಹೇಗೆ ಇಷ್ಟ ಬರುತ್ತೋ ಆ ಥರ ಮಾಡ್ತಾ ಇದ್ದೆ, ಆದರೆ ಆಡಿಯನ್ಸಿಗೆ ಯಾವ ಥರ ವಿಡಿಯೋ ಬೇಕು ಅಂತ ಯೋಚನೆ ಮಾಡ್ತಾ ಇರಲಿಲ್ಲ. ನೀವು ಮಾಡ್ಬೋದು, ಯಾಕಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಹೊಸ್ದಾಗಿರುತ್ತೆ. ಆದರೆ ಒಂದಿನ ನಾನು ಡಿಸೈಡ್ ಮಾಡಿದೆ, ಏನಂತ, ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕ್ತೀನಿ ಅಂತ. ಫುಲ್ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂದ್ರೂ ಶಾರ್ಟ್ಸ್ ಪ್ರತಿದಿನ ಹಾಕೋಣ ಅಂತ ಯೋಚನೆ ಮಾಡಿದೆ. ಹಾಗೆ ಪ್ರತಿದಿನನೂ ಶಾರ್ಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಪ್ರತಿದಿನ ಶಾರ್ಟ್ಸ್ ಅಲ್ಲಿ ನಾನು ಜನಗಳಿಗೆ ಯಾವುದು ಯೂಸ್ಫುಲ್ ಆಗುತ್ತೆ, ಯಾವ ರೆಸ್ಟೋರೆಂಟ್ ಚೆನ್ನಾಗಿದೆ, ಅದ್ರ ಮೇಲೆ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನಾನು ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಯಾವ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ, ಹಾಗೆ ಯಾವ ಟೈಟಲ್ ಮೇಲೆ ಜನಗಳು ಕ್ಲಿಕ್ ಮಾಡ್ತಾ ಇದಾರೆ ಅಂತ, ಏನ್ ಟಾಪಿಕ್ ಮೇಲೆ ಸರ್ಚ್ ಮಾಡ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ಅಂತ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈ 5 ವಿಷಯಗಳು ನನಗೆ ಹೆಲ್ಪ್ ಮಾಡಿದೆ 1000 ಸಬ್ಸ್ಕ್ರೈಬರ್ ಆಗಕ್ಕೆ. ನಿಮಗೆ ವಿಡಿಯೋ ಒಂದಿನಕ್ಕೆ ಹಾಕಕ್ಕೆ ಆಗಿಲ್ಲ ಅಂದ್ರೆ ಪ್ರತಿದಿನ ಹಾಕಕ್ಕೆ ಟ್ರೈ ಮಾಡಿ. 5 ವಿಷಯ ಯಾವುದು ನನಗೆ 1000 ಸಬ್ಸ್ಕ್ರೈಬರ್ ಆಗಕ್ಕೆ ಹೆಲ್ಪ್ ಮಾಡಿದೆ ಅಂದ್ರೆ, ಫಸ್ಟ್ ಬಂದು ಕನ್ಸಿಸ್ಟೆನ್ಸಿ, ಡೈಲಿ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ಬಂದು ಯೂಸ್ಫುಲ್ ಕಂಟೆಂಟ್ ವಿಡಿಯೋ, ಯಾವುದು ಜನಕ್ಕೆ ಹೆಲ್ಪ್ ಆಗುತ್ತೋ ಅಂತ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಮೂರನೇದು ಬಂದು ತಮ್ನೇಲ್ ಮತ್ತೆ ಟೈಟಲ್, ಯಾವ ತಮ್ನೇಲು ಮತ್ತೆ ಟೈಟಲ್ ಹಾಕಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಆ ತಮ್ನೇಲು ಟೈಟಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನಾಲ್ಕನೇದು ಬಂದು ರಿಲೇಟೆಡ್ ಕಂಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಐದನೇದು ಬಂದು ಪೇಷನ್ಸ್. ಇಮಿಡಿಯೇಟ್ ಆಗಿ ನಮಗೆ ಯಾವತ್ತೂ ಸಕ್ಸಸ್ ಸಿಗಲ್ಲ, ನಿಧಾನಕ್ಕೆ ಪ್ರೋಗ್ರೆಸ್ ಅಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ನೀವು ಫಸ್ಟ್ ವಿಡಿಯೋ ಹಾಕಿದಾಗ ಅದು ಇಮಿಡಿಯೇಟ್ ಆಗಿ ವೈರಲ್ ಆಗಲ್ಲ. ನೀವು ವಿಡಿಯೋ ಹಾಕ್ತಾ 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 ಅದು ಒಂದು ವಿಡಿಯೋ ವೈರಲ್ ಆದರೆ ಎಲ್ಲ ವಿಡಿಯೋನು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೇನಾದರೂ ನಿಮ್ಮ ಚಾನಲ್ಲು ಗ್ರೋ ಆಗ್ತಲ್ಲ ಅಂತ ಅನ್ಸಿದ್ರೆ ಈ ಮಾತನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕಮ್ಮಿ ವ್ಯೂ ಇದೆ ಅಂದರೆ ಕೆಟ್ಟ ಕಂಟೆಂಟ್ ಅಂತ ಫೀಲ್ ಆಗಬೇಡಿ. ನೀವು ನೋಡ್ಬೋದು, ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅವರು ಅಷ್ಟೇ 0 ವ್ಯೂಸು, ಹಾಗೆ 0 ಲೈಕ್ಸು, ಹಾಗೆ 0 ಕಮೆಂಟಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ನಾಳೆನೇ ನನಗೆ 1000 ಸಬ್ಸ್ಕ್ರೈಬರ್ ಸಿಗಬೇಕು ಅಂತ ಯೋಚನೆ ಮಾಡಿದ್ರೆ ಸಿಗಲ್ಲ. ನೀವು ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆ ಬೇಗ ಕ್ವಿಟ್ ಮಾಡಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಲಿಟಲ್ ಮೋಟಿವೇಶನ್ ಏನಾದರೂ ಮಾಡಿದರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಬೇರೆ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಗೆ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಐ ವಿಲ್ ಡೂ ಅಂತ ಹಾಕಿ, ಅವಾಗ ನೀವು ಕ್ವಿಟ್ ಮಾಡಲ್ಲ ಅಂತ ಮೀನಿಂಗ್ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ನೀವು ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡಿ ಸ್ಟಾರ್ಟ್. ಆಲ್ ದ ಬೆಸ್ಟ್.